ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚಿಡ್ಗುಪ್ಪ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ವಾಗ್ಮಾರೆಗೆ ಸನ್ಮಾನ. ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಹಿರಿಯ ಮುಖಂಡರಾದ ಡಾಕ್ಟರ್ ಸಿದ್ದರಾಮ್ ವಾಗ್ಮಾರೆ ಇವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪ್ರಯುಕ್ತ ಪಟ್ಟಣದ ಗೋಂದಳಿ ಕಾಲನಿಯಲ್ಲಿರುವ ಶ್ರೀ ರೇಣುಕಾ ದೇವಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಸಮಾಜ ಕಾರ್ಯಕರ್ತ ಹಾಗೂ ಪರಿಸರವಾದಿ ಮಹಮ್ಮದ್ ಅಸ್ಲಾಮಿಯಾ ಅವರು ಹಾಗೂ ಗೋಂದಳಿ ಸಮಾಜದವರು ಶಾಲು ಹೊದಿಸಿ ಸನ್ಮಾನಿಸಿದರು. ನಂತರ ಸಮಾಜ ಕಾರ್ಯಕರ್ತ ಮಹಮ್ಮದ್ ಅಸ್ಲಾಮಿಯಾ ಮಾತನಾಡಿ, ಕರ್ನಾಟಕ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರಾಗಿ ಡಾಕ್ಟರ್ ಸಿದ್ದರಾಮ್ ವಾಗ್ಮಾರೆ ಆಯ್ಕೆ ಮಾಡಿದ್ದನ್ನು ನನಗೆ ತುಂಬಾ ಸಂತೋಷ ತಂದಿದೆ ಎಂದರು. ಸಿದ್ದರಾಮ್ ವಾಗ್ಮಾರೆ ಅವರು ಸರ್ವಜನಾಂಗದವರ ಜೊತೆಯಲ್ಲಿ ಬಹಳ ಸರಳ ಸ್ವಭಾವದಿಂದ ಇರುವ ವ್ಯಕ್ತಿಯಾಗಿದ್ದಾರೆ. ರಾಜ್ಯದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಿ ಎಂದು ಹೇಳಿದ್ದರು. ಡಾಕ್ಟರ್ ಸಿದ್ದರಾಮ್ ವಾಗ್ಮಾರೆ ಮಾತನಾಡಿ, ನನಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಎಸ್ ಮಧು ಬಂಗಾರಪ್ಪನವರಿಗೆ ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ರಹೀಂ ಖಾನ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಜಿಲ್ಲಾಧ್ಯಕ್ಷ ಬಸವರಾಜ ಶೆಟ್ಟಿ ಸೇರಿದಂತೆ ಜಿಲ್ಲೆಯ ನಾಯಕರಿಗೆ ಧನ್ಯವಾದಗಳು ಸಲ್ಲಿಸುತ್ತಾ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ ನನಗೆ ನೀಡಿರುವ ಜವಾಬ್ದಾರಿಯನ್ನ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಸಂಘಟನೆಗಾಗಿ ಹಗಲಿರುಳು ಶ್ರಮಿಸುವುದಾಗಿ ಹೇಳಿದ್ದರು. ಇದೇ ಸಂದರ್ಭದಲ್ಲಿ ಪರಿಸರವಾದಿ ಮಹಮ್ಮದ್ ಅಸ್ಲಾಮಿಯಾ ನೇತೃತ್ವದಲ್ಲಿ ಅರಳಿ ಗಿಡ ನೆಟ್ಟಲಾಯಿತು. ಈ ಸಂದರ್ಭದಲ್ಲಿ ಮಾಣಿಕ್ರಾವ್ ಚೌಹಾಣ್, ಮನೋಹರ್ ರಾವ್ ಚೌಹಾಣ್, ರಮೇಶ್ ಉಪ್ಪಾರ್, ಗುರು ಪಾಂಚಾಳ್, ಬಾಲಾಜಿ ಗಣೇಶ್, ಮಂಗಲಾಬಾಯಿ ಚೌಹಾಣ್, ಮಂಜುಳಾ ಚೌಹಾಣ್, ಪೂಜಾ ಪಾಂಚಾಳ್, ಸೈಯದ್ ಅಜೀಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರಾಜ್ಕುಮಾರ್ ಆರ್ ಹಡ್ಪದ್, ಬೀದರ್ ವೀರ ನ್ಯೂಸ್, ಚಿಡ್ಗುಪ್ಪ. ಸರ್ ಈಗ ನೋಡ್ರಿ. ಕಾಡು ಬೆಳೆಸಿ ನಾಡು ಉಳಿಸಿ, झाड़ लगाओ, देश बचाओ, झाड़ लगाओ, देश बचाओ, झाड़ लगाओ, देश बचाओ. इधर ज़िला तालुका चिड़गुप्पा के गोंदड़ी समाज समुदाय भवन में आई कांग्रेस के ओबीसी स्टेट के वाइस प्रेसिडेंट डॉक्टर सिद्धराम वाघमारे, ओबीसी के पूरे स्टेट के उपाध्यक्ष बनाने के बावजूद हम लोग गोंदड़ी समाज समुदाय भवन में इनका गुलपोशी शालपोशी करके इनको हार्दिक मुबारकबादी दे रहे हैं. और साथ ही साथ मेरे बहनों, भाइयों और माणिकराव गुरु और ख़ास तौर से केपी न्यूज़ के सैयद अजीम पाशा, राजकुमार आर हड़पत, मल्लम्मा नुडी पेपर के पत्रकार, हकीकत में हमारे वाघमारे मामा जो है इतने सुंदर इंसान हैं, इतने प्यारे हैं, इतने नेक हैं, इतने अच्छे हैं, क्योंकि नुड़ी दंते नड़ी ये उनका नारा है. जैसा बोले वैसा करना है. क्योंकि हकीकत में एक बात याद आ रही है मुझे, इतने सुंदर आदमी हैं, किसी के बारे में बुरा भला बोलने वाले नहीं हैं. और विश्वगुरु बसवण्ण क्या बोले कि ಲೋಕದ ಡೊಂಕು ನೀವೇ ಕೆತ್ತಿದ್ದೀವಿರಿ, ನಿಮ್ಮ ತನವು ಸಂತೈಸಿಕೊಳ್ಳಿ, ನಿಮ್ಮ ಮನವು ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚೆ ಕೊಡಲು ಸಂಗಮ ದೇವ. ಇವತ್ತು ನಾನು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಆದೇಶದ ಮೇರೆಗೆ ನಮ್ಮ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು, ಇವರೆಲ್ಲರೂ ಮುಖ್ಯಮಂತ್ರಿಗಳು, ನಮ್ಮ ಬೀದರ್ ಜಿಲ್ಲೆಯ ಸಚಿವರಾದಂಥ ಈಶ್ವರ್ ಖಂಡ್ರೆಜಿಯವರು, ರಹೀಂ ಖಾನ್ ಅವರು, ರಾಜಶೇಖರ್ ಪಾಟೀಲ್ ಜಿಯವರು, ಇವರೆಲ್ಲರೂ ಮುಖಂಡರುಗಳ ಸಚಿವರುಗಳ ಒಂದು ಅನುಗ್ರಹದಿಂದ ಇವತ್ತೇನಪ್ಪ ರಾಜ್ಯದಲ್ಲಿ ನನಗೆ ಒಂದು ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷನಾಗಿ ನೇಮಕ ಮಾಡಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.
ಇವತ್ತು ಇಲ್ಲಿ ಚುಳುಗುಪ್ಪ ಗ್ರಾಮದಲ್ಲಿ ನಮ್ಮ ಹೊಸ ಬಡಾವಣೆಯಲ್ಲಿ ನಮ್ಮ ಸಮಾಜದ ಹಿರಿಯರಾದಂಥ ಮಾಣಿಕರಾವ್ ಚವ್ಹಾಣ್ ಅವರು ಹಾಗೂ ಅವರ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ನನ್ನನ್ನು ಇಲ್ಲಿ ಇವತ್ತು ಬರಮಾಡಿಕೊಂಡು ಅವರೆಲ್ಲರೂ ಶಾಲು ಸನ್ಮಾನವನ್ನು ಮಾಡಿ ನನಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಮಿತ್ರರಾದಂಥ ಅಸ್ಲಾಮಿಯ ಅವರು ಇವ್ರಿಗೆ ಹೇಳಬೇಕಾದ್ರೆ ಇವರು ಅಜಾತ್ ಶತ್ರುಗಳು ಅವರು ಕೂಡ. ಯಾಕಂದರೆ ಯಾರಿಗೂ ಅವರು ಬೇಡಾಗಿಲ್ಲ, ಅವರೆಲ್ಲರಿಗೂ ಬೇಕು. ಹೆಂಗೆ ಅಯಸ್ಕಾಂತ ಇರ್ತದೆ ಆದ ರೀತಿ ಏನಂದ್ರೆ ನಮ್ಮ ಅಸ್ಲಾಮಿಯವರು ಕೂಡ ಇದ್ದಾರೆ. ಅವ್ರ ಬಗ್ಗೆನೂ ನಾನು ಹೇಳ್ತೀನಿ. ಯಾಕಂದ್ರೆ ಅವ್ರಿಗೆ ಮನುಷ್ಯಂದು ಏನದ ಹುಟ್ಟು ಸಾವು ಮಧ್ಯೆ ನಾವು ಮಾಡ್ತಕ್ಕಂಥ ಕೆಲಸ ಅದು ಒಳ್ಳೆಯದು ಕೆಟ್ಟದು ಅಂತಕ್ಕಂಥದ್ದು ಇದು ಒಂದೇ ಬರೋದು. ಮರಾಠಿದಾಗ ಹೇಳ್ತಾರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಮರಾವೇ ಪಣ ಕೀರ್ತಿ ಊರಾವೆ. ಮನುಷ್ಯ ಸತ್ತು ಹೋಗ್ಬೋದು, ಆದರೆ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳೇನಂತ ಅಜರಾಮರಗಳಿರ್ತಾವೆ. ಹಳಪದ ಸರಾಗಲಿ ಇವತ್ತು ನಾವು ಚುಳುಗುಪ್ಪದಲ್ಲಿ ಏನು ಕಾರ್ಯ ಮಾಡಿದ್ದೀವಿ ತಮ್ಮ ಕಣ್ಣೆದುರಿಗಿದೆ. ನಾವು ಮಾಡಿದ್ದೀವಿ ಹೇಳಬೇಕಾಗಿಲ್ಲ, ಯಾಕಂದರೆ ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದೂ ಕೂಡ ಏನಂದ್ರೆ ತಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಮಾರ್ಗದಲ್ಲಿ ನಡೀರಿ. ನಾವು ಯಾವ ಸದಾ ಏನಂದ್ರೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನಿಮ್ಮ ಕೆಲಸ ಮಾಡ್ತೀವಿ ಅಂಥೇಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ OBC ಜನಾಂಗಗಳು ಸಾಕಷ್ಟು 100ರ ಮೇಲೆ OBCಗಳಿದ್ದಾರೆ. ಒಂದು ಅಲೆಮಾರಿಗಳಲ್ಲೇ 46 ಇದ್ದಾರೆ. ಹಿಂಗೆ ಬೇರೆ ಬೇರೆ ಜನಾಂಗಗಳಿದ್ದಾವೆ. ಸಾಕಷ್ಟು ಇವತ್ತು ಪ್ರಗತಿ ಆಗಬೇಕಾಗಿದೆ, ಇನ್ನೂ ಪ್ರಗತಿ ಆಗಿಲ್ಲ. ಈ ಚಿಕ್ಕ ಸಮಾಜಗಳಿಗೆ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, DK ಶಿವಕುಮಾರ್ಜಿಯವರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರದ್ದೆಲ್ಲ ಕನಸು ಏನಿದೆ ಅಂದರೆ ಈ ಸಣ್ಣ ಸಣ್ಣ ಸಮುದಾಯಗಳನ್ನು ಎತ್ತಿ ಬೆಳೆಸಬೇಕಂತ ಅವರ ಇಚ್ಛೆ ಇದೆ. ಹೆಂಗಂದರೆ ಸಣ್ಣ ಸಣ್ಣ ಸಮುದಾಯಗಳಿಗೆ ಹಡಪದ ಸಮಾಜ ಇರ್ಬೋದು, ಇವತ್ತು ಕುರುಬ ಸಮಾಜ ಇರ್ಬೋದು, ಕಬ್ಬಲಿಗ ಸಮಾಜ ಇರ್ಬೋದು, ಕೋಳಿ ಸಮಾಜ ಇರ್ಬೋದು, ದರ್ವೇಶ್ ಸಮಾಜ ಇರ್ಬೋದು. ಏನಂದ್ರೆ ಇಂಥ ಇರ್ತಕ್ಕಂಥ ಎಲ್ಲ ಮೈನಾರಿಟೀಸ್ ಆಗಲಿ, ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲ ಬೆಳಿಬೇಕು. ನಮ್ಮ ಸನ್ಮಾನ್ಯ D. ದೇವರಾಜ್ ಅರಸರು ಇವತ್ತು ನೆನೆಸಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು D. ದೇವರಾಜ್ ಅರಸೋದು ಈ 20ನೇ ತಾರೀಕು ಅವ್ರದ್ದು ಏನಪ್ಪ ಉತ್ಸವ ಬರ್ತಾಯಿದೆ. ಅವರೆಲ್ಲ ಇವತ್ತು LG ಹಾವನೂರು ವರದಿ ಇವತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಸಲುವಾಗಿ ಮಾಡಿದಂಥ ಕಾಣಿಕೆ ಬಹಳ ಅಪಾರವಾದದ್ದು. ಈಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಕೂಡ ಧ್ಯೇಯ ಸಿದ್ಧಾಂತ ಏನಿದೆ ಅಂದರೆ ಬಡವರನ್ನು ಮೇಲೆತ್ತಬೇಕು, ಅವರಿಗೆಲ್ಲ ಮೇಲ್ದರ್ಜೆ ಅವರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ರಾಹುಲ್ ಗಾಂಧಿ ಅವ್ರದ್ದು, ನಮ್ಮ ಸಿದ್ದರಾಮಯ್ಯಜಿ ಅವ್ರದ್ದು, DK ಶಿವಕುಮಾರ್ಜಿ ಅವ್ರದ್ದು ಎಲ್ಲರದ್ದು ಕನಸಿದೆ. ಅದ ಕಾರಣ ನಾವೆಲ್ಲರೂ ಏನಪ್ಪ ಅಂದ್ರೆ ನಮ್ಮ ಮಧು ಬಂಗಾರಪ್ಪ ಅವರ ಮಾರ್ಗದರ್ಶನದಲ್ಲಿ ನಾವೇನಂದ್ರೆ ಇವತ್ತು ಕೆಲಸ ಮಾಡಬೇಕಾಗಿದೆ. ಅವ್ರು ಹೇಳಿದಂಥ ಕೆಲಸಗಳೆಲ್ಲ ಬಡವರಿಗೆ, ಹಿಂದುಳಿದ ವರ್ಗದವರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಅನ್ನೋದು ಪ್ರಯತ್ನ ಮಾಡಿ ನಾನು ಸೇವೆ ಸಲ್ಲಿಸ್ತೇನೆ ಅಂಥೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭ ಹಾರೈಸಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅದೇ ರಾತ್ರಿಯಾಗಿ